ಚಿಗಳಿ ಅಂದ ತಕ್ಷಣ ಬಾಯಲ್ಲಿ ನೀರು ಬಂದೇ ಬಿಡುತ್ತೆ. ಚಿಗಳಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳ್ರಿ. ಚಿಕ್ಕವರಿದ್ದಾಗ ನಾವೆಲ್ಲರೂ ಒಂದ್ಸಲನಾದರೂ ಚಿಗಳಿನ ಟೇಸ್ಟ್ ಮಾಡೇ ಮಾಡಿರ್ತೀವಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ನಾನು ಗೀತಾ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಹುಣಸೆ ಹಣ್ಣಿನ ಚಿಗಳಿ. 1 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಮೊದಲು ಈ ಹುಣಸೆ ಹಣ್ಣನ್ನು ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿರುವಂಥ ಕಸ, ಕಡ್ಡಿ, ಬೀಜ ಎಲ್ಲನೂ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ನೋಡ್ರಿ, ಈ ಥರ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸೈಡಿಗೆ ಇದನ್ನು ಎತ್ತಿಟ್ಬಿಡ್ರಿ. ಆಮೇಲೆ ಒಂದು ಚಟ್ನಿ ಕೊಟ್ಟು ಕಲ್ಲು ತೊಗೊಂಡ್ಬಿಟ್ಟು ಅದರಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಸಣ್ಣ ಆಗುವವರೆಗೂ ಅರಿಬೇಕು. ಚಿಗಳಿನ ಈ ಥರ ಕಲ್ಲಲ್ಲಿ ಜಜ್ಜಿಬಿಟ್ಟು ಮಾಡಬೇಕು, ಮಿಕ್ಸಿಯಲ್ಲಿ ಮಾಡಬಾರ್ದು. ಮಿಕ್ಸಿಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಕಲ್ಲಲ್ಲಿ ಈ ಥರ ಜಜ್ಜಿಬಿಟ್ಟು ಮಾಡಿದರೆ ಆಹಾ, ಅದ್ರ ರುಚಿನೇ ಬೇರೆ. ನನಗೆ ಇವಾಗಲೇ ಬಾಯಲ್ಲಿ ನೀರು ಬರೋಕ್ಕೆ ಶುರುವಾಗಿದೆ. ಜೀರಿಗೆ ಸಣ್ಣ ಆದ ನಂತರ ಈಗ ಇದರಲ್ಲಿ ಒಂದು 3 ರಿಂದ 4 ಸಿಪ್ಪೆ ಬಿಡಿಸಿದಂಥ ಬೆಳ್ಳುಳ್ಳಿ ಹೆಸರುಗಳು ಮತ್ತು ಒಂದು 4 ರಿಂದ 5 ಕರಿಬೇವನ್ನು ಕೈಯಿಂದ ಈ ಥರ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ರಿ. ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು 2 ಸಣ್ಣ ಆಗುವವರೆಗೂ ಸ್ವಲ್ಪ ಹೊತ್ತು ಜಜ್ಜಬೇಕು. ಬೆಳ್ಳುಳ್ಳಿನ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿದರೆ ಸಾಕು. ಮತ್ತು ನೀವೇನಾದರೂ ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಬೆಳ್ಳುಳ್ಳಿನ ಸ್ಕಿಪ್ ಕೂಡ ಮಾಡ್ಬೋದು. ಈ ಥರ ಪೂರ್ತಿ ಸಣ್ಣಗೆ ಕುಟ್ಟಿದ ನಂತರ ಇದನ್ನು ಒಂದು ಬಟ್ಲಲ್ಲಿ ತೆಗೆದುಬಿಟ್ಟು ಪಕ್ಕಕ್ಕೆ ಎತ್ತಿಡ್ರಿ. ನಂತರ ಇವಾಗ ಚಟ್ನಿ ಕುಟ್ಟು ಕಲ್ಲಲ್ಲಿ ಹುಣಸೆ ಹಣ್ಣು, ಆಮೇಲೆ ಒಂದು 1/4 ಕಪ್ನಷ್ಟು ಬೆಲ್ಲನ ಪುಡಿ ಮಾಡಿ ತಗೊಳ್ಳಿ, ಮತ್ತು 1 ಟೀ ಸ್ಪೂನಷ್ಟು ಖಾರ ಪುಡಿನ ಹಾಕಿ. ಈಗ ಇದನ್ನು ಪೂರ್ತಿ ಸಣ್ಣ ಆಗುವವರೆಗೂ ಇದೇ ರೀತಿ ಚೆನ್ನಾಗಿ ಕುಟ್ಟಬೇಕು. ಅಂಗಡಿಯಲ್ಲಿ ಸಿಗುವಂಥ ಚಿಗಳಿಯಲ್ಲಿ ಕಲರ್ ಹಾಕಿರ್ತಾರೆ, ಫುಡ್ ಕಲರ್ ಹಾಕಿರ್ತಾರೆ, ಅದಕ್ಕೆ ಅದು ಚೆನ್ನಾಗಿ ಕೆಂಪಗಿರುತ್ತೆ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿನ ಬಳಸಿದ್ದೀನಿ. ಇದು ಜಾಸ್ತಿ ಖಾರ ಇರಲ್ಲ, ಆದರೆ ಇದ್ರ ಕಲರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಇದನ್ನು ಮಧ್ಯ ಸ್ಪೂನಿಂದ ತೆಗಿತಾ ಜಜ್ತಾ ಹೋಗಬೇಕು. ಹುಣಸೆ ಹಣ್ಣು ಬೆಲ್ಲ 2 ಜಿಗಟಲ್ವ, ಹಾಗಾಗಿ ಅಂಟ್ತಾ ಇರುತ್ತೆ. ಹಾಗಾಗಿ ನಾವು ಪದೇ ಪದೇ ಅದನ್ನು ಸ್ಪೂನಿಂದ ತೆಗಿತಾ ಜಜ್ತಾ ಹೋಗಬೇಕು. ಈ ಚಿಗಳಿಗೆ ಎಷ್ಟು ಖಾರ, ಉಪ್ಪು, ಬೆಲ್ಲ ಬೇಕು ಅಂತ ಕರೆಕ್ಟಾಗಿ ಅಳತೆ ಹೇಳೋಕ್ಕಾಗಲ್ಲ. ನಿಮ್ಮ ಟೇಸ್ಟಿಗೆ ತಕ್ಕಾಗೆ ಎಲ್ಲ ಸಾಮಗ್ರಿಗಳನ್ನು ನೀವು ನೋಡಿಕೊಂಡು ಹಾಕೋಬೇಕಾಗತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ಖಾರ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಚಿಗಳಿ ಸ್ವಲ್ಪ ಹುಳಿ ಇದ್ದರೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಅದನ್ನು ನೋಡಿಕೊಂಡು ಸರಿ ಮಾಡ್ಕೋಬೋದು. ಈ ಹುಣಸೆ ಹಣ್ಣು ಒಂದು ಅರ್ಧ ಸಣ್ಣ ಆದ ನಂತರ ಈಗ ಇದರಲ್ಲಿ ಮುಂಚೆ ನಾವು ಜಜ್ಜಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಪೇಸ್ಟ್ನ, ಅದನ್ನು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಕುಟ್ಟಬೇಕು. ಈ ಥರ ಸಣ್ಣ ಆದ ನಂತರ ಇದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ. ಉಪ್ಪು, ಖಾರ, ಇನ್ನು ಸ್ವಲ್ಪ ಬೆಲ್ಲ ಏನಾದರೂ ಬೇಕು ಅಂತ ಅನಿಸಿದರೆ ಇವಾಗಲೇ ಹಾಕಿ. ನನಗಿಲ್ಲಿ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ 2 ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ, ಹಾಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಬೆಲ್ಲ ಸರಿ ಇದೆ. ನಾನೊಂದು ಅರ್ಧ ಕಪ್ ಹುಣಸೆ ಹಣ್ಣಿಗೆ ಒಂದು 1/4 ಕಪ್ನಷ್ಟು ಬೆಲ್ಲ ಹಾಕಿದ್ದೆ, ಹಾಗಾಗಿ ಅದು ಸರಿಯಾಗಿದೆ. ಇದನ್ನು ಹುಣಸೆ ಹಣ್ಣು ಜೊತೆ ಉಪ್ಪು ಮತ್ತು ಖಾರ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ. ಈ ಥರ ಇದನ್ನು ಸ್ಪೂನಿಂದ ಎಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಕೈಯಿಂದ ಮಿಕ್ಸ್ ಮಾಡಬೇಕು. ಎಲ್ಲ ಅಂಟ್ಕೊಂಡಿರುತ್ತೆ ಕಲ್ಲಿಗೆ, ಅದನ್ನು ಸ್ಪೂನಿಂದ ಎಲ್ಲ ಕೆತ್ತಿ ತೆಗೆದುಬಿಟ್ಟು ಮಿಕ್ಸ್ ಮಾಡಬೇಕು. ಈಗ ಗೋಲಿ ಗಾತ್ರದಷ್ಟು ಚಿಗಳಿ ತೊಗೊಂಡ್ಬಿಟ್ಟು ಐಸ್ ಕ್ರೀಮ್ ಕಡ್ಡಿಯಲ್ಲಿ ಈ ಥರ ಚುಚ್ಚಿದ್ರೆ ಚಿಗಳಿ ತಿನ್ನೋಕ್ಕೆ ರೆಡಿ. ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಚಿಗಳಿ ಮಾಡುವಾಗ ಅದಕ್ಕೆ ಇನ್ನೂ ಏನೆಲ್ಲ ಸಾಮಗ್ರಿಗಳನ್ನು ಹಾಕ್ತೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಮತ್ತಷ್ಟು ಇದೇ ರೀತಿ ಉತ್ತರ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.